ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸಂಕ್ರಮಣಕ್ಕೆ ಮಾಡುವಂತಹ ಸ್ಪೆಷಲ್ ಪಲ್ಯ ಅಂದರೆ ಭರ್ತ ಪಲ್ಯ. ಈ ಒಂದು ಭರ್ತ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಸ್ವಲ್ಪ ತಡವಾಯಿತು, ಕ್ಷಮಿಸಿ. ಮೊದಲಿಗೆ ಒಂದು ಬಾಣಲೆನ ತಗೊಳ್ಳಿ. ಆ ಬಾಣಲೆ ಕಾದ್ಮೇಲೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕಿ. ಅದಕ್ಕಾದಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕಿ ಸಿಡಿದ ಮೇಲೆ ಕೆಂಪು ಮೆಣಸಿನಕಾಯಿ, ನಂತರ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಚಳಂಬ್ರೆಕಾಯಿ, ಬದನೆಕಾಯಿ, ಕ್ಯಾಪ್ಸಿಕಮ್ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಬದನೆಕಾಯಿ ಒಂದು 3 ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ 3, ಒಂದು 15 ಚಳಂಬ್ರೆಕಾಯಿಯಷ್ಟು ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಳಂಬ್ರೆಕಾಯಲ್ಲಿ ಬೀಜನ ಬೇರೆ ತೆಗೆದಿಟ್ಟಿದ್ದೀನಿ, ಅದನ್ನು ನಂತರ ಹಾಕೋಣ ಅಂತ ಹೇಳಿ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿಮೆಣಸಿನಕಾಯಿ, ನಂತರ ರಾಜಗಿರಿ ಪಲ್ಯ, ಪುಂಡೆ ಪಲ್ಯ, ಪಾಲಕ್ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿರೋದು, ಅದನ್ನು ಇದರಲ್ಲಿ ಹಾಕಿ ಬಾಡಿಸ್ಕೋಬೇಕು. ಹಾಗೆ ಮೆಂತ್ಯ ಪಲ್ಯನೂ ಇದೆ. ಕೊತ್ತಂಬರಿ, ಈರುಳ್ಳಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈಗ ಇದಕ್ಕೆ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೋಬೇಕು. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಬೆಂದಿದೆ. ಈಗ ಇದಕ್ಕೆ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರದ ಪುಡಿಯನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ಕ್ಯಾರೆಟ್, ಬೀನ್ಸ್, ಕುಂಬಳಕಾಯಿ, ತೊಂಡೆಕಾಯಿ, ಹಾಗೆ ಕಾಳುಗಳು, ಆಲೂಗಡ್ಡೆ, ಬೀಟ್ರೂಟ್, ಫ್ಲವರ್, ಏನಂತಾರೆ ಅದು, ಸೋರೆಕಾಯಿ, ಹಸಿ ಬಟಾಣಿ, ಸೌತೆಕಾಯಿ, ಬೆಳ್ಳುಳ್ಳಿ, ಈ ಎಲ್ಲದರನ್ನು, ಹಾಗೆ ಹುಣಸೆಕಾಯಿ, ತೊಗರಿಬೇಳೆ, ಹಾಗೆ ಕಡಲೆಬೇಳೆ, ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ತರಕಾರಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರನ್ನು ಹಾಕೋಬೇಕು, ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು. ಕಾಳುಗಳನ್ನು ತಗೊಂಡಿದ್ದೀನಿ, ಅದನ್ನು ರಾತ್ರಿ ನೆನೆ ಹಾಕಿದ್ದೆ. ಅದರಲ್ಲಿ ಹಲಸಂದಿ ಕಾಳಿದೆ, ಕಡಲೆಕಾಳು, ಹೆಸರು ಕಾಳು, ಒಣ ಬಟಾಣಿ, ಹಾಗೆ ಬಾರೆಹಣ್ಣು. ಸಣ್ಣದಾದರೂ ಹಾಕ್ಬೋದು ಅಥವಾ ದೊಡ್ಡದಾದರೂ ಹಾಕ್ಬೋದು. ಇದನ್ನು ಸಹ ಈಗ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇದು ರಾತ್ರಿ ನೆನೆಸಿರೋದ್ರಿಂದ 2 ವಿಜಿಲಾದರೆ ಸಾಕಾಗುತ್ತೆ, ಬೆಂದು ಬಿಡುತ್ತೆ. ಇಲ್ಲಿ ನೋಡಬಹುದು, ಸೊಪ್ಪುಗಳೆಲ್ಲ ಬೆಂದಿದೆ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋಂತಹ ತರಕಾರಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಬೆಂದಿರೋ ತರಕಾರಿಯನ್ನು ಹಾಕ್ಕೊಳ್ಬೇಕು. ಈ ಕಡೆ ಕಾಳು ಕೂಡ ಬೆಂದಿದೆ, ಆ ಕಾಳನ್ನು ಸಹ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಯಿಸಿರುವಂತಹ ಶೇಂಗಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಯಿಸಿರುವಂತಹ ನೀರನ್ನೇ ಎತ್ತಿಟ್ಟಿದ್ದೆ, ಅದನ್ನೇ ಹಾಕ್ತಾ ಇದ್ದೀನಿ.
ಇವಾಗ ಫ್ಲವರನ್ನು ಹಾಕ್ತಾಯಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಅರಿಶಿನ ಹಾಕಿ ಸ್ವಲ್ಪ ಕುದಿಸಿದ್ದೆ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಇದಕ್ಕೆ ಕರಿ ಎಳ್ಳು ಹುರಿದು ಪುಡಿ ಮಾಡ್ಕೊಂಡಿದ್ದೆ, ಹಾಗೆ ಬಿಳಿ ಎಳ್ಳು, 1 ಸ್ಪೂನಷ್ಟು ಬೆಲ್ಲ, ಹಾಗೆ ಶೇಂಗಾ ಪುಡಿ ಎಲ್ಲವನ್ನು ಹಾಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು, ತಿರುಗಿಸ್ಕೋಬೇಕು, ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಬಹುದು ಸಂಕ್ರಾಂತಿ ಸ್ಪೆಷಲ್ ಭರ್ತಾ ರೆಡಿ ಆಯಿತು. ಎಲ್ಲ ರೀತಿ ತರಕಾರಿ ಕಾಳುಗಳನ್ನು ಹಾಕಿ ಮಾಡಿರುವಂತಹ ಭರ್ತಾ ರೆಡಿ ಆಯಿತು. ಸಜ್ಜೆ ರೊಟ್ಟೆ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೊನೆಗೆ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯಿತು.